ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ನಡುವಣ ಸೀಟು ಹಂಚಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಕುರಿತಂತೆ ಮಾತುಕತೆ ಕೂಡ ನಡೆಯುತ್ತೆ. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮುಂದಿನ ವಾರ ದೆಹಲಿಯಲ್ಲಿ ಸೀಟು ಹಂಚಿಕೆ ಫೈನಲ್. ಅಮಿತ್ ಶಾ, ಜೆ ಪಿ ನಡ್ಡಾ ಜೊತೆ ಕುಮಾರಸ್ವಾಮಿ ಚರ್ಚೆ ಮಾಡ್ತಾರೆ. 3ರಿಂದ 4 ಸೀಟು ಜೆಡಿಎಸ್ಗೆ ಬಹುತೇಕ ಫಿಕ್ಸ್. ಆದರೆ 5ರಿಂದ 6 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಒಲವನ್ನು ಹೊಂದಿದೆ ಜೆಡಿಎಸ್. ಹಾಗಾದರೆ ಜೆಡಿಎಸ್ಗೆ ಎಷ್ಟು ಕ್ಷೇತ್ರ ಸಿಗಬಹುದು, ಯಾವ್ಯಾವ ಕ್ಷೇತ್ರ ಸಿಗಬಹುದು, ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರಾಗ್ಬೋದು, ಇದೆಲ್ಲವನ್ನು ಕೂಡ ನೋಡಬೇಕು. ಮೊದಲು ಎಷ್ಟು ಕ್ಷೇತ್ರಗಳಿಗೆ ಇವರು ಒಪ್ಕೊಂಡು ಬರ್ತಾರೆ ಅಂತ ಆಗಬೇಕು, ಯಾವ ಯಾವ ಕ್ಷೇತ್ರಗಳು ಅಂತ ಆಗಬೇಕು. ಆಮೇಲೆ ಅಲ್ಲಿಗೆ ಅಭ್ಯರ್ಥಿಗಳು ಯಾರು ಅಂತಕ್ಕಂಥದ್ದನ್ನು ಫೈನಲ್ ಮಾಡಬಹುದು. ಗೊತ್ತಿಲ್ಲ, ಮಂಡ್ಯ, ಹಾಸನ, ಆಮೇಲೆ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಾವ್ಯಾವ ಕ್ಷೇತ್ರವನ್ನು ಬಿಟ್ಕೊಡ್ತಾರೆ ಜೆ ಡಿ ಎಸ್ಗೆ, ಅದಕ್ಕೆ ಕ್ಯಾಂಡಿಡೇಟ್ ಯಾರ್ಯಾರು ಆಗಬೇಕು, ಇದೆಲ್ಲವನ್ನು ಕೂಡ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂತ್ಕೊಂಡು ಫೈನಲ್ ಮಾಡ್ತಾರೆ. ಬಟ್ ಇನ್ನೊಂದು ಸಿಟ್ಟಿಂಗ್ ದೆಹಲಿಗೆ ಹೋಗಬೇಕಾಗುತ್ತೆ ಕುಮಾರಸ್ವಾಮಿ ಅವರು. ಅಲ್ಲಿ ಹೋಗ್ಬಿಟ್ಟು ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಅವ್ರ ಜೊತೆ ಮಾತಾಡಿಕೊಂಡು ಫೈನಲ್ ಮಾಡಿಕೊಂಡು ಬಂದುಬಿಟ್ರೆ ಇವಾಗಿಂದ ತಯಾರಿ ಸರಿಯಾಗಿ ಆಗಬೇಕು. ಕೊನೆ ಕ್ಷಣದ ತನಕ ಇದು ಆಗದೆ ಹೋಗ್ಬಿಟ್ರೆ ಆಮೇಲೆ ಗೊಂದಲ ಆಗಿಬಿಡುತ್ತೆ. ಈಗ ಜೆ ಡಿ ಎಸ್ಗೆ ಸಿಗಬಹುದಾದ ಕ್ಷೇತ್ರಗಳು ಮಂಡ್ಯ ಅಂತ ಇದ್ದಾರೆ. ಮಂಡ್ಯ ಸಿಕ್ಕಿದ್ರೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರನ್ನೇ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವಂತಹ ಲೆಕ್ಕಾಚಾರ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ತುಂಬ ದಿನಗಳ ಹಿಂದೆನೇ ಆಗಬೇಕಾಗಿತ್ತು, ಬಟ್ ಸೀಟು ಹಂಚಿಕೆ ಪ್ರಕ್ರಿಯೆ ವಿಳಂಬ ಆಗೋದಕ್ಕೆ ಕಾರಣ ಏನು, ಯಾವಾಗ ಆಗಬಹುದು, ಏನು ನಿರೀಕ್ಷೆಗಳಿದೆ? ಅರವಿಂದ್, ಕಳೆದ ಬಾರಿ ಅಮಿತ್ ಶಾ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಹಾಗಾಗಿ ಆ ಕಾರ್ಯಕ್ರಮದ ಬಳಿಕ ಮಾತುಕತೆ ಮಾಡೋಣ ಅಂತ ಮಾತುಗಳನ್ನು ಅಮಿತ್ ಶಾ ಹೇಳಿದ್ರು. ಹಾಗಾಗಿ ಕುಮಾರಸ್ವಾಮಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಈಗ ಮುಂದಿನ ವಾರ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ದೇವೇಗೌಡರು ಈಗಾಗಲೇ ಸೆಷನ್ ಅನ್ನ ಅಟೆಂಡ್ ಮಾಡಲಿಕ್ಕೆ ದೆಹಲಿಯಲ್ಲೇ ಇದ್ದಾರೆ. ಹಾಗಾಗಿ ಸೋಮವಾರ ಅಥವಾ ಮಂಗಳವಾರದಂದು ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಅಮಿತ್ ಶಾ ಮತ್ತೆ ಜೆ ಪಿ ನಡ್ಡಾ ಅವರ ಜೊತೆ ಮಾತುಕತೆಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಬರ್ತಿರುವಂತ ಮಾಹಿತಿಗಳು. ಈಗಾಗಲೇ ನಾವು ಹೇಳಿದಾಗೆ 3ರಿಂದ 4 ಸ್ಥಾನಗಳು ಜೆಡಿಎಸ್ಗೆ ಬರುವಂತದ್ದು ಬಹುತೇಕ ಫಿಕ್ಸ್ ಆಗಿದೆ. ಅದರಲ್ಲಿ 2 ಕ್ಷೇತ್ರ ಈಗಾಗಲೇ ಕನ್ಫರ್ಮ್ ಆಗಿರುವಂತದ್ದು, ಒಂದು ಮಂಡ್ಯ ಮತ್ತೆ ಹಾಸನ. ಇನ್ನು 2 ಕ್ಷೇತ್ರ ಅಥವಾ 1 ಕ್ಷೇತ್ರ, ಅದು ತುಮಕೂರು, ಕೋಲಾರನೋ, ಚಿಕ್ಕಬಳ್ಳಾಪುರವೋ ಅಥವಾ ಬೆಂಗಳೂರು ಉತ್ತರವೋ ಅನ್ನುವಂತಹ ಚರ್ಚೆಗಳೇ ಅಮಿತ್ ಶಾ ಅವರು ಮತ್ತೆ ಜೆ ಪಿ ನಡ್ಡಾ ಅವರ ಬಳಿ ನಡೆಯುತ್ತೆ. ಹಾಗಾಗಿ ಈ ಎಲ್ಲಾ ಪ್ರಮುಖವಾದಂತಹ ಮಾತುಕತೆಗಳನ್ನು ಆಡ್ಲಿಕ್ಕೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಬಹುಶಃ ನೀವು ಹೇಳಿದಾಗೆ ಇದು ಕೊನೆಯ ಸಿಟ್ಟಿಂಗ್ ಆಗುತ್ತೆ. ಯಾಕೆಂದ್ರೆ ಚುನಾವಣೆ 2 ತಿಂಗಳಿರೋದ್ರಿಂದ ಈಗೇ ಅಭ್ಯರ್ಥಿಗಳನ್ನ, ಕ್ಷೇತ್ರಗಳನ್ನ ಫೈನಲ್ ಮಾಡ್ಕೊಂಡ್ರೆ ಪ್ರಚಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಮುಂದಿನ ವಾರದ ಒಂದು ಏನು ಭೇಟಿ ಇದೆ, ಮಾತುಕತೆ ಇದೆ, ಅತ್ಯಂತ ಮಹತ್ವವನ್ನು ಪಡ್ಕೊಂಡೋಗಿದೆ. ಅದ್ರ ಜೊತೆಗೆ ತಾವು ಸ್ಪರ್ಧಿಸುವಂತಹ ಕ್ಷೇತ್ರಗಳ ಒಂದಿಷ್ಟು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಕುಮಾರಸ್ವಾಮಿ ಅವರು ಸಿದ್ಧ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗ್ತಿರುವಂತದ್ದು. ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮುಂದಿನ ವಾರ ಇದು ಬಹುತೇಕ ಫೈನಲ್ ಆಗುವಂತಹ ಸಾಧ್ಯತೆ ಇದೆ.